ಅಪ್ಪಚ್ಚಿ ಲಾಡು ಅಲ್ವಾ? ಲಾಡು ಅಪ್ಪಚ್ಚಿ ಮಟ್ಕೊಂಡ್ರೆ ಅವನಂತ ತವಳಿ. ಹಲೋ ಗಾಯ್ಸ್, ನಾನು ನಿಮ್ಮ ಮನೆ ಮಗಳು ಪ್ರಿಯಾ. ಸೊ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ, ನಾವು ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟ ಯಾರಿಗೆಲ್ಲ ಗೊತ್ತಿರಲ್ಲ ಅಲ್ವಾ? ಸೊ ಆಲ್ ವರ್ಲ್ಡ್ ಅಲ್ಲಿ ತುಂಬಾನೇ ಫೇಮಸ್ ಅಂದ್ರೆ ಚಾಮುಂಡಿ ಬೆಟ್ಟ. ಅದರಲ್ಲೂ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ನಾವು ಹೋಗ್ತಿದ್ದು ಬಸ್ಸಲ್ಲಿ ಹೋಗಿದ್ರಿಂದ ಅಷ್ಟು ಬೇಗನೆ ಚಾಮುಂಡಿ ಬೆಟ್ಟ ತಲುಪಿದ್ವಿ. ನಾವು ಯಾರು ಹೋಗಿದ್ವಿ ಅಂದ್ರೆ ಅಮ್ಮ, ನಾನು, ಬಿಂದು ಮತ್ತೆ ಪುನರ್. What? What? ಆಲ್ಮೋಸ್ಟ್ ನಾವು ರೀಚ್ ಆಗೋದು 10 o'clock ಆಯ್ತು. 10 o'clock ಸಿಕ್ಕಾಬಿಟ್ಟೆ ಬಿಸಿಲಿತ್ತು. ಬಟ್ ಮೈಸೂರು ಅಲ್ವಾ, ಒಂಥರ ಬಿಸಿಲಿಲ್ಲ. ಓಕೆ, ಒಂಥರ ಚೆನ್ನಾಗಿತ್ತು. ವೆದರ್ ಎಲ್ಲ ಸಿಕ್ಕಾಪಟ್ಟೆ ಚಿಲ್ ಅನ್ನೋದಕ್ಕಿಂತ ಸ್ವಲ್ಪ ಹಾಟ್ ಆಗೇ ಇತ್ತು. ಸೊ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನೀವು ನೋಡಬಹುದು 10 o'clock ಸಿಕ್ಕಾಪಟ್ಟೆ ಜನ ಇದ್ರು. ಸಿಕ್ಕಾಪಟ್ಟೆ ಜನನೇ ಇದ್ರು. ನಾವು ನಾರ್ಮಲ್ ಧರ್ಮ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಧರ್ಮ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂಡ್ರೆ ತುಂಬಾನೇ ಕ್ಯೂ ಇತ್ತು. ಆಲ್ಮೋಸ್ಟ್ 1 ಅವರ್ 2 ಅವರ್ ಕಾಯ್ಬೇಕಾಗಿತ್ತು. ನಾವು ಹೊಟ್ಟಿದ್ ಬೇರೆ 10 o'clock ಇರೋದ್ರಿಂದ 10:30 ಆದ್ಮೇಲೆ ದರ್ಶನಕ್ಕೆ ಬಿಡ್ತಾರಂತೆ. ಸೊ ಅಲ್ಲಿವರೆಗೆ ಲಾಕ್ ಮಾಡಿರ್ತಾರೆ, ಅಂದ್ರೆ ಮಹಾಮಂಗಳಾರತಿ ಟೈಮ್ ಅಂತ. ಅದಕ್ಕೋಸ್ಕರ ಮಹಾಮಂಗಳಾರತಿ ಆಗ್ತಾ ಇರೋದ್ರಿಂದ ಯಾರನ್ನೂ ನೋಡಕ್ಕೆ ಅವಕಾಶ ಇರೋದಿಲ್ಲ. ನಾವ್ ಎಲ್ಲಿ ನಿಂತಿರ್ತೀವಿ ಅಲ್ಲೇ ಹೋಗಿ ಸ್ಟಕ್ ಆಗ್ಬೇಕಾಗುತ್ತೆ. ಸೊ ನೋಡಬಹುದು ನೀವು, ನಾವು ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮಮ್ಮನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನನ್ನ ಬ್ಲಾಗ್ ಅಲ್ಲಿ. ಎಷ್ಟು ಜನ ಕ್ರೌಡ್ ಇದಾರಲ್ವಾ, ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ. ಸೊ ಅದ್ರ ಗ್ಯಾಪ್ ಅಲ್ಲೇನೆ ಒಂದು ಶಾರ್ಟ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟೆ. ಸೊ ವಿಡಿಯೋನು ಮಾಡ್ಕೊತಾ ಇದ್ವಿ. ಮತ್ತೆ ಪೂಜೆ ಮಾಡ್ಸಕ್ಕೆ ಹಣ್ಣು ಕಾಯಿ ತಗೊಳ್ಳೇಬೇಕಲ್ವಾ? ಸೊ ಹಾಗಾಗಿ ಹಣ್ಣು ಕಾಯಿನ ತಗೊಂಡ್ವಿ. ಹಣ್ಣು ಕಾಯಿ ಎಲ್ಲಿ ತಗೊಂಡ್ವಿ ಅಲ್ಲೇ ಸ್ಲಿಪ್ಪರ್ ಕೂಡ ಬಿಟ್ವಿ. ಮತ್ತೆ ಸ್ಲಿಪ್ಪರ್ ಬಿಡಕ್ ಹೋದ್ರೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ. ಹಾಗೆ ಹಣ್ಣು ಕಾಯಿನ ತಗೊಂಡು ನಾರ್ಮಲಿ ಸ್ಲಿಪ್ಪರ್ಸ್ನೆಲ್ಲ ಅಲ್ಲೇ ಬಿಟ್ಟು ಇವಾಗ ನೋಡ್ತಾ ಇರೋ ಕ್ಲಿಪ್ ಬಂದು ಶಾರ್ಟ್ ಮಾಡೋಣ ಅಂತ ಹೇಳಿ, ಅಂದ್ರೆ ಶಾರ್ಟ್ಸ್ ಹಾಕೋಣ ಅಂತ ಹೇಳಿ ಮಾಡ್ಕೊಂಡಿದ್ದು. ತುಂಬಾನೇ ಖುಷಿ ಆಯ್ತು. ಇದು ಒಳಗಡೆ ಇರುವಂತಹ ದೇವಿ ಅಂತಂದ್ರೆ ಗರ್ಭಗುಡಿ ದೇವಿ ಅಲ್ಲ, ಇದು ಆಚೆ ಕಡೆ ಬಂದ್ರೆ ದೇವ್ರು ಇರುತ್ತಲ್ಲ ಅದು. ಇದು ಕಂಪ್ಲೀಟ್ ದೇವಸ್ಥಾನದ ಒಳಗಡೆ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿತ್ತು. ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು ನಾನ್ ವಿಡಿಯೋ ತೋರಿಸ್ತಾ ಇರೋದ್ ಬಂದು ಆಚೆ ಕಡೆ ತುಂಬಾನೇ ಕ್ರೌಡ್ ಇದೆ. ಆಲ್ಮೋಸ್ಟ್ ನಾವು ಆಚೆಗೆ ಬರೋಷ್ಟೊತ್ತಿಗೆನೆ ಒಂದು 11-11:30 ಏನೋ ಆಗೋಗಿತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಅದಾದ್ಮೇಲೆ 11:15 ಆಚೆ ಬಂದ್ರೆ ಅವಾಗ ನೋಡ್ತೀವಿ ಇನ್ನೂ ಸಿಕ್ಕಾಪಟ್ಟೆ ಜನ ಜಾಸ್ತಿ ಆಗೋಗ್ಬಿಟ್ಟಿದ್ರು. ಚಾಮುಂಡಿ ಬೆಟ್ಟಕ್ಕೆ ಯಾವ ದಿನ ಜನ ಇರಲ್ಲ ಹೇಳಿ? ಆಲ್ಮೋಸ್ಟ್ ನಾನು ಹೋದಾಗೆಲ್ಲ ಯಾವಾಗ್ಲೂ ತುಂಬಾನೇ ರಶ್ ಇರುತ್ತೆ. ನಾವು ಹೋಗಿದ್ದು 100 rupees ಟಿಕೆಟ್ ತಗೊಂಡ್ ಹೋಗಿದ್ದು. 3 ಜನಕ್ಕೆ ತಗೊಂಡ್ವಿ. ಪುನರ್ವಿ ಟಿಕೆಟ್ ಇರ್ಲಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಕ್ಯೂ ಕೂಡ ತೋರಿಸ್ತಾ ಇದ್ದೀನಿ. 100 rupees ಎಲ್ಲ ಇಷ್ಟೊಂದು ಕ್ಯೂ ಇತ್ತು. ಅದಲ್ದಿರ 30 rupees ಬೇರೆ ಇತ್ತು. 30 rupees ಬಂದು ಆ ಕಡೆ ಗೇಟ್ ಇಂದ ಬರೋದು. ಅಂದ್ರೆ ಇದರಿಂದ ಸ್ವಲ್ಪ ಡೈರೆಕ್ಟ್ ಆಗಿ ಹೋಗ್ತೀವಿ. 30 rupees ಅಲ್ಲಿ 1 ರೌಂಡ್ ಸುತ್ತ ಹಾಕೊಂಡ್ ಬರ್ತೀವಿ, ಅಷ್ಟೇ ಡಿಫ್ರೆನ್ಸ್. ಅದೇ 100 rupees ಟಿಕೆಟ್ ತಗೊಂಡ್ರೆ 100 rupees ಟಿಕೆಟ್ಗೆ 1 ಲಡ್ಡು ಫ್ರೀ ಕೊಡ್ತಾರೆ. ಸೊ ನಮಗೆ 3 ಲಡ್ಡು ಫ್ರೀ ಸಿಕ್ತು. ಅಂದ್ರೆ ಆಲ್ಮೋಸ್ಟ್ ಅದು 100 rupees ಕೊಟ್ಟಿರ್ತೀವಲ್ವಾ, ಅದ್ರ ತಕ್ಕಂಗೆ 100 rupeesಗೆ 1 ಲಡ್ಡು. ನಾವು 3 ಟಿಕೆಟ್ ತಗೊಂಡಿರೋದ್ರಿಂದ 3 ಲಡ್ಡು. ನೀವು ನೋಡ್ತಾ ಇರ್ಬೋದು, ಪುನರ್ವಿ ಮತ್ತೆ ಬಿಂದು ಇಬ್ರು ತಿಂತಾ ಇದ್ದಾರೆ. ಆಮೇಲೆ ಮತ್ತೆ ಬಿಂದು ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ಫೋಟೋಸ್ನ ತಗೊಂಡ್ಲು. ಇದು ಬಂದು 20 rupees 1 ಫೋಟೋ ಇರ್ಲಿ ಅಂತ ಹೇಳ್ಬಿಟ್ಟು ಅಮ್ಮನೂ ಮತ್ತೆ ಬಿಂದು ಇಬ್ರು ತಗೊಂಡ್ರು. ಅಮ್ಮ ಮನೆಗೆ ತಗೊಂಡ್ರು, ಬಿಂದು ಮನೆಗೆ ತಗೊಂಡ್ರು. ಅದಾದ್ಮೇಲೆ ಸ್ವಲ್ಪ ಲೈಟ್ ಆಗಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ಸಾಂಬ್ರಾಣಿ ಹಚ್ತೀವಲ್ಲ, ಅದ್ರ ಸ್ಟ್ಯಾಂಡ್ ತಗೊಳ್ಳೋಣ ಅಂತ ಬಂದೆ. ನಾನು ಆಲ್ಮೋಸ್ಟ್ ಸುಮಾರು ಜನದ ಜೊತೆ ನೋಡಿದ್ದೆ, ಸುಮಾರು ಮನೆಯಲ್ಲೂ ನೋಡಿದ್ದೆ. ಅದೊಂಥರ ಚೆನ್ನಾಗಿತ್ತು, ಯುನಿಕ್ ಆಗಿರುತ್ತೆ. ದೇವ್ರ ಮನೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸಾಂಬ್ರಾಣಿ ಸ್ಟ್ಯಾಂಡ್ ನಾನು ತಗೊಂಡೆ. ಅದು ಪ್ರೈಸ್ ಬಂದು 100 rupees ಅಷ್ಟೇನೆ.
ತಗೊಂಡಿದ್ದಾಯ್ತು. ಅದಾದ್ಮೇಲೆ ಬಿಂದು ಏನೋ ಬೇಕು ಅಂತ ಅಂದ್ಬಿಟ್ಟು ಲ್ಯಾಂಪ್ ಏನೋ ಬೇಕು ಅಂದ್ಬಿಟ್ಟು ಅವ್ಳು ತಗೊಂಡ್ರು. ಪುನರ್ವಿಗೆ ಹೇರ್ ಬೆಂಡ್ಸ್ ಎಲ್ಲ ನೋಡ್ತಾ ಇದೆ. ಒಂಥರ ನಂಗೆ ಪುನರ್ವಿಗೆ ತುಂಬಾನೇ ಹೇರ್ ಬೆಂಡ್ಸ್ ಇದೆ, ಆದ್ರೂ ನಂಗೆ ಅವಳಿಗೆ ಹೇರ್ ಬೆಂಡ್ಸ್ ತಗೋಬೇಕು ಅಂತ ತುಂಬಾ ಆಸೆ. ಅವಳು ಅದನ್ನೇ ಕೇಳ್ತಿರ್ತಾಳೆ, ಎಲ್ಲೋದ್ರು ಹೇರ್ ಬೆಂಡ್ ತಗೋತಿಯಲ್ಲ ಮಮ್ಮಿ ನೀನು ಅಂತ ಹೇಳ್ತಾಳೆ. ಏನೋ ಅವಳಿಗೆ ಹೇರ್ ಬೆಂಡ್ಸ್ ಸಿಕ್ಕಾಪಟ್ಟೆ ನಂಗೆ ಇಷ್ಟ, ಅಂದ್ರೆ ಮ್ಯಾಚಿಂಗ್ ಹಾಕಕ್ಕೆ ನಂಗೆ ಹೇರ್ ಬೆಂಡ್ ತುಂಬಾನೇ ಇಷ್ಟ ಆಗುತ್ತೆ. ಎಲ್ಲಿ ಹೋದ್ರು ಒಂದಾದ್ರೂ ನಾನು ತಂದೇ ಬರ್ತೀನಿ. ಸೊ ಒಂಥರ ಹೆಂಗಿತ್ತು ಅಂತಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ, ಬಿಕಾಸ್ ಅದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಕಾಸ್ಟ್ ಎಲ್ಲ ಬಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಓಕೆ ಫೈನ್, ಬಟ್ ಖುಷಿ ಆಗುತ್ತೆ ಶಾಪಿಂಗ್ ಎಲ್ಲ ಮಾಡೋಕೆ, ನಂತರ ಖುಷಿ ಆಗುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ, ದೇವ್ರ ದರ್ಶನ ಆಯ್ತು, ಎಲ್ಲ ಅದಾದ್ಮೇಲೆ ತಿಂಡಿ ತಿನ್ಬೇಕಾಗಿತ್ತು. ಆಲ್ಮೋಸ್ಟ್ 11:30-12 ಗಂಟೆ ಆಗೋಗಿತ್ತು. ಹಾಗಾಗಿ ಸರಿ ತಿಂಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದ್ವಿ ಒಂದು ಹೋಟೆಲ್ಗೆ. ಆತರ ಅಲ್ಲ, ವಿಡಿಯೋ ಮಾಡ್ಬೇಕಾದ್ರೆ ಮಾತ್ರ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ. ಜನಗಳು ಹಂಗೇನೆ, ಏನಾದ್ರೂ ನಾವು ವಿಡಿಯೋ ಕ್ಲಿಕ್ ಮಾಡ್ತಿದೀವಿ ಅಂತಂದ್ರೆ ಫುಲ್ ಅಲರ್ಟ್ ಆಗ್ಬಿಡ್ತಾರಲ್ವಾ. ಸೊ ಅದೇ ತರ ಹಿಂದೂ ಕೂಡ ಹಂಗೇನೆ ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ಆನ್ ದ ವೇ ಹೋಗ್ಬೇಕಾದ್ರೆ ಪ್ಯಾಲೇಸ್ ಕೂಡ ಸಿಕ್ತು. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ ಮೈಸೂರು ಪ್ಯಾಲೇಸ್. ಯಾರೆಲ್ಲ ನೋಡಿರಲ್ಲ ಮೈಸೂರು ಪ್ಯಾಲೇಸ್ ನ, ನೋಡಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನೋಡೋಣ. ಇನ್ನೂ ನೋಡಿಲ್ದೇ ಇರೋರು ಇದಾರ ಅನ್ನೋದೇ ಒಂದು ಆಶ್ಚರ್ಯ. ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲಿ ಇರೋರು ನೋಡಿಲ್ಲ ಅಂದ್ರೆ ಒಂದು ಕಮೆಂಟ್ ಹಾಕಿ. ಎಲ್ಲಿ ಹೋಗ್ತಾ ಇದೀಯಾ? ಮನೆಗೆ. ಬೆಂಗಳೂರು ಬಸ್ ಸ್ಟ್ಯಾಂಡ್ ಹೋಗ್ತೀಯಾ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಚಾಮುಂಡೇಶ್ವರಿ ಬೆಟ್ಟನು ನೋಡಿದ್ದಾಯ್ತು. ಹೋಗಿ ಅಣ್ಣನ ಮನೆಗೆ ಹೋಗಿ ನಮ್ಮ ಲಗೇಜ್ ಅನ್ನ ಪ್ಯಾಕ್ ಮಾಡ್ಕೊಂಡು ಅಣ್ಣನೇ ಡ್ರಾಪ್ ಮಾಡ್ದ ನಮಗೆ ಮೈಸೂರು ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡ್ಕೊಟ್ಟ. ಡ್ರಾಪ್ ಎಲ್ಲ ಮಾಡ್ಕೊಟ್ಟಿದ್ದಾದ್ಮೇಲೆ ಅದೇ ಪುನರ್ವಿ ಪಾಪ ಬೇಜಾರಾಗ್ಬಿಟ್ಟಿತ್ತು, ಮತ್ತೆ ಮನೆಗೆ ಹೋಗ್ಬೇಕಾ ಅಂತ ಅಂದ್ಬಿಟ್ಟು ಅದನ್ನೇ ರೇಗಿಸ್ತಾ ಇದ್ವಿ, ಹೋಗ್ತಾ ಇದೀವಿ ಅಂತ. ಒಂಥರ ಖುಷಿ ಆಯ್ತು. ನವರಾತ್ರಿ ಅಂದ್ರಾಗ ನೆನಪಾಗದೆ ಮೈಸೂರು ದಸರಾ. ಈಸೂರು ಅಂದ ತಕ್ಷಣ ನಮಗ್ ನೆನಪಾಗೋದು ಚಾಮುಂಡೇಶ್ವರಿ ಬೆಟ್ಟ ಅಲ್ವಾ. ಐ ಹೋಪ್ ಈ ವಿಡಿಯೋನ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದೀನಿ. ಸೊ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.